ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಾರ್ಮೋಸ್ನಲ್ಲಿ 2 ಭಾರತೀಯ ಟ್ಯಾಂಕರ್ಗಳ ಮೇಲೆ ದಾಳಿ ಆಗಿದೆ. ಇರಾನ್ನ ಸೇನೆ ಒಂದು ದಾಳಿಯನ್ನು ಮಾಡಿರುವಂತೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ ಸಿಬ್ಬಂದಿ ಭಾರತದ ಹಡಗುಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಇನ್ನು ಭಾರತದಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಗೆ ವಿದೇಶಾಂಗ ವ್ಯವಹಾರ ಸಚಿವಾಲಯ ಸಮನ್ಸ್ ಕೊಟ್ಟಿದೆ. ಅದರ ಜೊತೆಗೆ ಭಾರತದ ಹಡಗುಗಳ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಇರಾನ್ ಅಂತ ಹೇಳಿ ಈಗ ಮನವಿಯನ್ನು ಮಾಡಲಾಗಿದೆ. ಸೊ ಭಾರತದ ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ದಾಟೋದಕ್ಕೆ ಪ್ರಯತ್ನ ಪಟ್ಟು ವಾಪಸ್ ಯೂಟರ್ನ್ ತೆಗೆದುಕೊಂಡು ಮತ್ತೊಮ್ಮೆ ಒಳಗಡೆ ಬಂದಿರುವಂಥದ್ದು. ಕಾರಣ ಏನು ಅಂತಂದರೆ ಇರಾನ್ನ ಸೇನೆ ಹಾರ್ಮೋಸ್ ಜಲಸಂಧಿಯಲ್ಲಿ ಅಲ್ಲಿ 2 ದ್ವೀಪಗಳು ಬರ್ತಾವೆ. ಆ ದ್ವೀಪವನ್ನು ಅಂದರೆ ಆ ದ್ವೀಪಗಳ ಸಮೀಪ ಇದ್ದಂಥ ಸಂದರ್ಭದಲ್ಲಿ ಜಗ್ ಆರ್ನವ್, ಸ್ಯಾನ್ಮಾರ್ ಹೆರಾಲ್ಡ್ ಈ 2 ಹಡಗುಗಳ ಮೇಲೆ ಇರಾನ್ ಸೇನೆ ಫೈರ್ ಮಾಡಿದೆ. ಬಟ್ ಸದ್ಯಕ್ಕಂತೂ ಯಾವುದೇ ರೀತಿಯಾದಂಥ ಹಾನಿ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವುದೇ ಸಿಬ್ಬಂದಿಗಾಗಲಿ ಅಥವಾ ಹಡಗಿಗಾಗಲಿ ಯಾವುದೇ ಥರದ ಹಾನಿ ಆಗಿಲ್ಲ. ಸೊ ತತ್ಕ್ಷಣಕ್ಕೆ ಯೂಟರ್ನ್ ತೆಗೆದುಕೊಂಡು ವಾಪಸ್ ಮತ್ತೊಮ್ಮೆ ಹಾರ್ಮೋಸ್ನ ಒಳಗಡೆ ಭಾರತದ ಹಡಗುಗಳು ವಾಪಸ್ ಆಗಿದ್ದಾವೆ. ಬಟ್ ಈ ಒಂದು ಬೆಳವಣಿಗೆ ಒಂದು ರೀತಿಯಾಗಿ ಆತಂಕಕಾರಿಯಾಗಿತ್ತು. ಯಾಕಂದರೆ ಇರಾನೇ ಹೇಳಿದೆ ನಾವು ಯಾವುದೇ ರೀತಿಯಾದಂಥ ನಿರ್ಬಂಧಗಳನ್ನು ವಿಧಿಸೋದಿಲ್ಲ, ನಿಯಂತ್ರಣ ಮಾಡೋದಿಲ್ಲ. ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಯಾವ್ಯಾವು ರಷ್ಯಾ, ಚೀನಾ, ಇರಾಕ್, ಪಾಕಿಸ್ತಾನ, ಭಾರತ ಇವು 5 ನಮ್ಮ ಮಿತ್ರ ರಾಷ್ಟ್ರಗಳು. ಈ ದೇಶಗಳ ಹಡಗುಗಳು ಸುಗಮವಾಗಿ ಹಾರ್ಮೋಸ್ ಜಲಸಂಧಿಯನ್ನು ದಾಟಿ ಹೋಗಬಹುದು ಅನ್ನುವಂಥ ಮಾತನ್ನು ಖುದ್ದಾಗಿ ಇರಾನೇ ಹೇಳಿತ್ತು. ಹೇಳಿದ ಮೇಲೆ ಒಂದಷ್ಟು ಹಡಗುಗಳು ದಾಟ್ಕೊಂಡು ಬಂದಿದ್ದಾವೆ. ಬಟ್ ಈ 2 ಹಡಗುಗಳು ನಿನ್ನೆ ದಾಟುವಂಥ ಪ್ರಯತ್ನವನ್ನು ಮಾಡಿದ್ವು. ತತ್ಕ್ಷಣಕ್ಕೆ ವಾಪಸ್ ಹೋಗಬೇಕು ಅಂತ ಎಚ್ಚರಿಕೆಯ ಒಂದು ಕರೆ ಬರುತ್ತೆ. ಇದಾದ ಮೇಲೆ ಗುಂಡಿನ ದಾಳಿ ಆಗುತ್ತೆ. ನಂತರ ಈ ಹಡಗುಗಳು ವಾಪಸ್ ಹಾರ್ಮೋಸ್ ಜಲಸಂಧಿಯ ಒಳಗಡೆ ಬರ್ತವೆ. ಆಲ್ಮೋಸ್ಟ್ ದಾಟಿದ್ವು. ಅಂದರೆ ಮತ್ತೊಮ್ಮೆ ಯಾವಾಗ ಈ ದಾಳಿ ಆಯಿತೋ ವಾಪಸ್ ಹಾರ್ಮೋಸ್ ಜಲಸಂಧಿಯ ಒಳಗಡೆ ಈ ಒಂದು ಹಡಗುಗಳು ಬಂದಿದ್ದಾವೆ. 2 ಹಡಗು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ ರಾಯಭಾರಿ ಕಚೇರಿಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಮನ್ಸ್ ಕೊಟ್ಟಿದೆ. ತಡರಾತ್ರಿ ಇರಾನ್ನ ರಾಯಭಾರಿ ವಿದೇಶಾಂಗ ಇಲಾಖೆಗೆ ಬಂದಿದ್ದರು. ಅಲ್ಲಿನ ಅಧಿಕಾರಿಗಳೊಂದಿಗೆ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಒಂದು ಮನವಿಯನ್ನು ಮಾಡಿಕೊಂಡಿದೆ. ಏನು ಈ ರೀತಿ ಆಗ್ತಾ ಇದೆಯಲ್ಲ, ನಮ್ಮ ಹಡಗುಗಳ ಸಂಚಾರಕ್ಕೆ ಇರಾನ್ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡಬೇಕು. ಈ ರೀತಿಯಾಗಿ ಗುಂಡಿನ ದಾಳಿ ಮಾಡಿರುವಂಥದ್ದು ಎಷ್ಟು ಸರಿ, ಈ ರೀತಿಯಾಗಿ ಆಗಬಾರದು ಅಂತ ಹೇಳಿ, ಜೊತೆಗೆ ಸುಗಮವಾದಂಥ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಭಾರತದ ಅಧಿಕಾರಿಗಳು, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿಗಳು ಇರಾನ್ ರಾಯಭಾರಿಗೆ ಅವರು ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಒಂದು ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅವರು ವಾಪಸ್ ತೆರಳುತ್ತಾ ಇರುವಂಥದ್ದು. ವಿದೇಶಾಂಗ ಇಲಾಖೆಯ ಕಚೇರಿಯಿಂದ ಇರಾನ್ ರಾಯಭಾರಿ ಅಲ್ಲಿ ಅಧಿಕಾರಿಗಳನ್ನ ಮೀಟ್ ಮಾಡಿ ವಾಪಸ್ ತೆರಳುತ್ತಾ ಇರುವಂಥ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ತಡರಾತ್ರಿಯ ಒಂದು ಬೆಳವಣಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.